ಈ ವರ್ಷದ ಮೊದಲ ಮಳೆಗೆ ಬೆಂಗಳೂರು ಜನ ನಡುಗಿ ಹೋಗಿದ್ದಾರೆ. ಜೀವವನ್ನೇ ಬಲಿ ಪಡೆದು ಮಳೆರಾಯ ಗುಟುರು ಹಾಕಿದ್ದಾನೆ. ಅಷ್ಟಕ್ಕೂ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ನೋಡೋಣ ಬನ್ನಿ. ನೀರೋ ನೀರು, ರಸ್ತೆ ಯಾವುದು ಚರಂಡಿ ಯಾವುದು ಅಂತ ಗೊತ್ತಾಗದಷ್ಟು ನೀರು, ಅಂಗಡಿಗಳಿಗೆ ನುಗ್ಗಿದ ನೀರು, ರಸ್ತೆಗಳು ಜಲಾವೃತ, ಧರೆಗುರುಳಿದ ತೆಂಗಿನ ಮರ, ಧೋ ಅಂತ ಸುರಿದ ಮಳೆಗೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ರು. ಬಿರುಬಿಸಿಲಲ್ಲಿ ಸುರಿದ ವರ್ಷದ ಮೊದಲ ವರ್ಷಧಾರೆಗೆ ಕಕ್ಕಾಬಿಕ್ಕಿಯಾಗ್ಬಿಟ್ರು. ಬೆಂಗಳೂರಲ್ಲಿ ವರ್ಷದ ಮೊದಲ ಮಳೆಯ ಅಬ್ಬರ. ರಸ್ತೆ ಅಂಗಡಿಗಳು ಜಲಾವೃತ, ಮರ ಉರುಳಿ ಆಘಾತ. ಬಿಸಿಲ ಬೇಗೆಯಿಂದ ಕಾದ ಕಾವಲಿಯಂತಾಗಿದ್ದ ಬೆಂಗಳೂರಿಗೆ ಇಂದು ಮಳೆರಾಯ ದಿಢೀರ್ ಎಂಟ್ರಿ ಕೊಟ್ಟಿದ್ದ. ಸಂಜೆ ಆಗ್ತಿದ್ದಂತೆ ಭಾರೀ ಗಾಳಿಯ ಜೊತೆ ಸುರಿದ ಮಳೆಯಿಂದ ಹತ್ತಾರು ಅವಾಂತರ ಉಂಟಾಗಿವೆ. ಕೋಗಿಲು ಕ್ರಾಸ್ ಬಳಿ ಮಳೆಯ ಅಬ್ಬರ ಜೋರಾಗಿದ್ದು ಅಂಗಡಿಗಳಿಗೂ ನೀರು ನುಗ್ಗಿ ದವಸ ಧಾನ್ಯ ಇತರೆ ವಸ್ತುಗಳೆಲ್ಲವೂ ನೀರಲ್ಲಿ ಮುಳುಗಿದ್ವು. ಬೆಂಗಳೂರಿನ ಅಭಿವೃದ್ಧಿಯ ಒಂದು ಬಂಡವಾಳ ಒಂದು ಮಳೆ ಬಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಹದಗೆಡುತ್ತೆ, ರಸ್ತೆಗಳು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲೆಲ್ಲಿ ಗುಂಡಿಗಳಿದೆ ಅಲ್ಲೆಲ್ಲ ಕೂಡ ನೀರು ಸೇರ್ಕೊಂಡು ರಾಜಕಾಲುವೆಗಳು ನೀರಲ್ಲಿದೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ನಾನೀಗ ಸದ್ಯಕ್ಕೆ ಏನು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ಲಿಂಕ್ ಕೊಡುವಂತ ಕೋಗಿಲು ಕ್ರಾಸ್ ನಲ್ಲಿ ಇದನ್ನ ನೋಡ್ತಾ ಇರಬಹುದು. ಯಾವ ರೀತಿ ಇಲ್ಲಿ ರಸ್ತೆ ಸರೋವರದ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಈಗಾಗಲೇ ಏನು 3 ಗಂಟೆಗಳ ಮುಂಚೆ ಈ ಒಂದು ರಾಜಕಾಲುವೆ ನೀರು ಸರಿಯಾಗಿ ಹರಿದೆ, ಮಳೆ ನೀರೆಲ್ಲ ರಸ್ತೆ ಮೇಲೆ ಹರಿದು ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳ ಒಳಗೆ ನುಗ್ಗಿತ್ತು. ತುಂಬಾನೇ ಸಮಸ್ಯೆ ಆಗಿತ್ತು, ತುಂಬಾನೇ ಅವ್ಯವಸ್ಥೆ ಆಗಿತ್ತು. ತುಂಬಾ ಸಮಸ್ಯೆ ಆಯಿತು. ರೋಡಲ್ಲಿ ಜನ ಓಡಾಡೋಕೆ ತೊಂದರೆ ಆಯಿತು. ಶಾಪ್ಗಳಿಗೆಲ್ಲ ನೀರು ಬಂದಿದೆ. ಎಲ್ಲ ಶಾಪ್ಗಳಿಗೂ ಇಲ್ಲಿಂದ ಅಂತಲ್ಲ, ಕೋಗಿಲ ರೋಡ್ ಗಂಟಲು ಫುಲ್ ನೀರು ಬಂದಿದೆ. ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಓಡಾಡೋಕೆ ವಾಕಬಲು ಕಷ್ಟ ಇದೆ, ಮತ್ತೆ ಗಾಡಿ ವೆಹಿಕಲ್ಗೆಲ್ಲ ತುಂಬಾ ತೊಂದರೆ ಆಗಿದೆ. ಇನ್ನು ರಸ್ತೆಗಳು ಜಲಾವೃತಗೊಂಡಿದ್ವು. ವಾಹನ ಸವಾರರು ಮತ್ತು ಪಾದಚಾರಿಗಳು ರಸ್ತೆ ದಾಟಲು ಪರದಾಡಿದ್ರು. ಇನ್ನು ಯಲಹಂಕದಲ್ಲಂತೂ ಮಳೆಯಿಂದಾಗಿ ರಸ್ತೆಗಳು ಕೆರೆಯಂತಾಗಿದ್ವು. ಓಲ್ಡ್ ಟೌನ್ನಲ್ಲಿ ರಸ್ತೆಗಳು ಮುಚ್ಚಿ ಹೋಗಿ ಬಸ್ಗಳು ಸೇರಿ ಇತರೆ ವಾಹನಗಳು ಸಂಚರಿಸಲು ಪರದಾಡುವಂತಾಯಿತು. ಹೆಬ್ಬಾಳ, ಸಂಜಯ್ ನಗರ, ಭೂಪಸಂದ್ರ ಸುತ್ತಮುತ್ತ ವರುಣಾರ್ಭಟಕ್ಕೆ ರಸ್ತೆಗಳು ನದಿಯಂತಾಗಿದ್ವು. ಇದರಿಂದ ವಾಹನ ಸವಾರರು ರಸ್ತೆ ಕಾಣದೆ ಪರದಾಡಿದ್ರೆ, ಮೇಕ್ರಿ ಸರ್ಕಲ್, ಏರ್ಪೋರ್ಟ್ ರಸ್ತೆಗಳಲ್ಲಿ ವಾಹನಗಳು ನಿಂತಲ್ಲೇ ನಿಂತು ಸವಾರರು ಹೈರಾಣಾದ್ರು. ಯಲಹಂಕದ ಅಟ್ಟೂರು ಬಡಾವಣೆಯಲ್ಲಿ ಗಾಳಿ ಮಳೆಗೆ ಹಲವು ಮರಗಳು, ಫ್ಲೆಕ್ಸ್ಗಳು ಧರೆಗುರುಳಿದ್ವು. ಮತ್ತೊಂದು ಕಡೆ ರಸ್ತೆಗೆ ಅಡ್ಡಲಾಗಿ ತೆಂಗಿನ ಮರ ಉರುಳಿ ಬೀಳ್ತು. ಬೆಂಗಳೂರು ಹೊರವಲಯದ ಆನೇಕಲ್, ಜಿಗಣಿ, ಬನ್ನೇರ್ಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಏಕಾಏಕಿ ಸುರಿದ ಮಳೆಯಿಂದಾಗಿ ಫ್ಲೈಓವರ್ ಕೆಳಗೆ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಸವಾರರು ಆಶ್ರಯ ಪಡೆದಿದ್ರು. ಇನ್ನು ದೇವನಹಳ್ಳಿಯಲ್ಲೂ ಗುಡುಗು ಸಹಿತ ಮಳೆಗೆ ರಸ್ತೆಗಳು ಕೆರೆಗಳಂತಾಗಿದ್ವು. ಮಳೆ ನೀರಲ್ಲೇ ಬೈಕ್ ತಳ್ಳಿಕೊಂಡು ಸವಾರರು ಹೈರಾಣಾದ್ರು. ರಾಜ್ಯಾದ್ಯಂತ ಮಾರ್ಚ್ 27ರವರೆಗೆ ಮಳೆ ಸಾಧ್ಯತೆ. ಇನ್ನು ರಾಜ್ಯಾದ್ಯಂತ ಮಾರ್ಚ್ 27ರವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು, ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ತುಂತುರು ಮಳೆಯಾಗಲಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಸಾಧಾರಣ ಮಳೆ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.